ನಿಮ್ಮ ಹೆಸರು ಹೇಳಿ ಪರಿಚಯ ಮಾಡ್ಕೊಳ್ಳಿ. ನಾರಾಯಣಪ್ಪ ಸರ್, ಎಚ್ ನಾರಾಯಣಪ್ಪ ಅಂತ. ನಾರಾಯಣಪ್ಪ, ಇದು ಯಾವ ಊರಿಗೆ ಸೇರುತ್ತೆ? ಕನ್ಮಂಗಲ, ದೇವನಹಳ್ಳಿ ತಾಲೂಕು, ಕನ್ಮಂಗಲ ಕನ್ಮಂಗಲ. ಓಕೆ, ಕಸ್ಬಾ ಹೋಬಳಿ, ಕನ್ಮಂಗಲ. ಕನ್ಮಂಗಲ. ದೇವನಹಳ್ಳಿಯಿಂದ ಎಷ್ಟು ದೂರ? ಇದು 6 ಕಿಲೋಮೀಟರ್. 6 ಕಿಲೋಮೀಟರ್. ಇದೆಷ್ಟು ಜಮೀನು ಇದೆ? ಎಷ್ಟು ಎಕರೆ ಇದೆ? ಇದು 1 ಎಕರೆ 12 ಗುಂಟೆ ಇದೆ ಸರ್. 1 ಎಕರೆ 12 ಗುಂಟೆ. 12 ಗುಂಟೆ. ಓಕೆ, 1 ಎಕರೆ 12 ಗುಂಟೆ ಜಮೀನು. ಇದು ಪೂರ್ವದ ಆಸ್ತಿ ಎಲ್ಲ ನಿಮ್ಮ ನಮ್ಮ ತಂದೆ ಆಸ್ತಿ. ಹೌದು, ನೀವೆಲ್ಲ ಡಿವೈಡ್ ಆದ್ರಿ? ಅದು ನಮ್ಮ ಅಣ್ಣ ಅವ್ರದ್ದು. 1 ಎಕರೆ 2 ಎಕರೆ 24 ಗುಂಟೆ ಇದೆ. ಅದು ಹೆಬ್ಬೇವು ಹಾಕಿದ್ದಾರೆ. ಹೆಬ್ಬೇವು ಹಾಕ್ಬಿಟ್ಟಿದ್ದಾರೆ. ಅದು ಆಂಜಿನಪ್ಪ ಅಂತ ನಮ್ಮ ಅಣ್ಣವರು ಅದೆಲ್ಲ ಹೆಬ್ಬೇವು ಹಾಕಿದ್ದಾರೆ. ಓಕೆ ಓಕೆ. ಇದು ನಾವು ಈ ಗಿಡ ಮೊದ್ಲೇನ್ ಬೆಳಿತಿದ್ರಿ ಈ ಜಮೀನಲ್ಲಿ? ನೀಲಗಿರಿ ಹಾಕಿದ್ವಿ. ಅದಕ್ಕೆ ಮುಂಚೆ ರಾಗಿ, ನೀಲಗಿರಿ ಕಿತ್ತಾಕ್ಬಿಟ್ಟು 2 ಸಾರಿ ರಾಗಿ ಬೆಳೆ ತಗೊಂಡ್ವಿ. ಮಳೆ ಆಶ್ರಯಿತ, ಮಳೆ ಬಂದ್ರೆ ರಾಗಿ, ಮಳೆ ನೀರಿಗೆ. ಅದಕ್ಕೆ ಮುಂಚೆನೂ ರಾಗಿನೇ ನಾವು ಬೆಳೀತಾ ಇದ್ದಿದ್ದು. ಲಾಸ್ಟ್ ಟೈಮ್ ಸ್ವಲ್ಪ ನೀಲಗಿರಿ ಹಾಕಿ ಒಂದು 5-6 ವರ್ಷ ಬಿಟ್ವಿ. ಆಮೇಲೆ ತೆಗೆದಾಕ್ಬಿಟ್ವಿ. ತೆಗೆದಾಕ್ಬಿಟ್ಟು 2 ಸಾರಿ ಹೊಲ ಮಾಡಿ 2 ವರ್ಷ ಆದ್ಮೇಲೆ ಈ ಗಿಡ ಹಾಕಿದೀವಿ. ಆಮೇಲೆ ಇದಕ್ಕೆ 600 ಲೋಡ್ ಕೆಂಪು ಮಣ್ಣು ನೋಡ್ಸಿದ್ವಿ. 3 ಅಡಿ ಹೈಟ್ ಮಾಡ್ಕೊಂಡಿದ್ವಿ. 3 ಅಡಿ ಎತ್ತರ ಮಾಡಿದ್ರಿಂದ 1.5 ಅಡಿ ಆಳ ಇತ್ತು. 600 ಅಡಿ 10 ವೀಲ್ ಗಾಡಿ 600 ಲೋಡ್ ಕೆಂಪು ಮಣ್ಣು ನೋಡ್ಸಿದ್ವಿ. ಎಷ್ಟು ಖರ್ಚಾಯ್ತು? 600 ಲೋಡ್ ಒಂದು 4-5 ಲಕ್ಷ ಖರ್ಚಾಯ್ತು. 4-5 ಲಕ್ಷ. ಎಷ್ಟು ವರ್ಷದಿಂದ? 3 ವರ್ಷದಿಂದ ಹಿಂದೆ. 3 ವರ್ಷದಿಂದ ಮಣ್ಣು ಹೊಡಿಸಿ ಆಮೇಲೆ 2 ಬೆಳೆ ರಾಗಿ ತಗೊಂಡು ಮತ್ತೆ ಗಿಡ ಹಾಕಿದ್ವಿ. ಯಶನಾಳಪ್ಪ ಸರ್. ಯಶನಾಳಪ್ಪರೇ, ನಿಮ್ಮದು ಭಾಳ ಸಾಧನೆ. ಇದು ಹಲಸು ಯಾವುದು? ಹೌದಾ? ಈ ಗಿಡ ಎಷ್ಟು ದಿವಸ ಆಯ್ತು ಸರ್? 8ನೇ ತಿಂಗಳಿದು. ಈಗ 8ನೇ ತಿಂಗಳು. 8 ತಿಂಗಳಾಗಿದೆ. 8ನೇ ತಿಂಗಳು. ತುಂಬ ಚೆನ್ನಾಗಿ ಬಂದಿದೆ. ಸುತ್ತು ಟೀಕ್ ಮರ ಹಾಕ್ಬಿಟ್ಟಿದೆ ಸರ್ ಕಾಂಪೌಂಡ್ಲು. ಬರ್ಮಾಟಿಕ್. ಓಕೆ. ಎಷ್ಟು ಬರ್ಮಾಟಿಕ್ ಎಷ್ಟು ಹಾಕಿದ್ರ? ಅದು 75 ಗಿಡ ಏನು ಹಾಕಿದ್ವಿ. 75 ಗಿಡ ಹಾಕಿದ್ರ? ಹೇಳ್ದೇವ್ರ ಬರ್ಮಾಟಿಕ್ಕು ಸೇಮ್ ಇದೆ. ನೋಡಿ ಎಷ್ಟು ಬಂದಿದೆ. ಬರ್ರಿ, ನಿಂತ್ಕೊಬರ್ರಿ ಪಕ್ಕದಲ್ಲಿ. ನಿಮ್ಮ ಎತ್ತರಕ್ಕಿಂತ ಜಾಸ್ತಿ ಆಗ್ಬಿಟ್ಟಿದೆಲ್ಲ 8 ತಿಂಗಳಿಗೆ. ಸರ್ ಕಮರ್ಷಿಯಲ್ ಅಲ್ವಾ? ನೀರು ದುಡ್ಡು ಕೊಟ್ಟು ಹೊಡಿಸ್ತಾ ಇದ್ದೀವಿ. ಒಂದು ಟ್ಯಾಂಕರ್ಗೆ 800 ರೂಪಾಯಿ ಕೊಡ್ತೀನಿ ಸರ್. ಒಂದು ಸಾರಿಗೆ 2 ಲೋಡ್ ಹಾಕ್ಸ್ತೀನಿ. ಒಂದು ಸಾರಿಗೆ ಇದೊಂದು ತೋಟಕ್ಕೆ 2 ಲೋಡ್ ಬೇಕಾಗುತ್ತೆ. ಅಲ್ಲಿ ಬರ್ಮಾಟಿಕ್ ಹಾಕಿದ್ದೀವಿ. ಇನ್ನೊಂದು ಜಾಗದಾಗ 13 ಕುಂಟೆ ಜಮೀನು ಪೂರ್ತಿ ಬರ್ಮಾಟಿಕ್ ಹಾಕ್ಬಿಟ್ಟಿದ್ದೀವಿ. ಅದು ಹಾಕಿ ಎಷ್ಟು ದಿವಸ ಆಯಿತು? ಸ್ವಲ್ಪ ಇದಕ್ಕಿಂತ ಲೇಟ್. ಒಂದು 2 ತಿಂಗಳು ಲೇಟಾಗಿ ಹಾಕಿದ್ದೀವಿ. ಓಕೆ, ಪೂರ್ತಿ ಬರ್ಮಾಟಿಕ್ಕು? ಬರ್ಮಾಟಿಕ್ ಪೂರ್ತಿ ಬರ್ಮಾಟಿಕ್. ಅದು ಇಲ್ಲ, ನಿಮ್ಮದು ಭಾಳ ಸಾಧನೆ ಬಿಡಿ. ಆಲ್ರೆಡಿ ಶುರು ಆಗಿದೆ ಸರ್. ಬಂದಿದ್ದಾಗಲೇ ಎಲ್ಲಿ? ಕಿತ್ತಾಕ್ತಾ ಇದ್ದೀವಿ. ಈಗ ಬಿಟ್ಬಿಡಿ ಆಗಲ್ಲ. 8 ತಿಂಗಳಿಗೆ ಆಲ್ರೆಡಿ. ಓಕೆ, ಒಳ್ಳೆ ಮೇಂಟೆನೆನ್ಸ್ ಚೆನ್ನಾಗಿದೆ ನಿಮ್ಮದು. ಮಾಡಬೇಕಲ್ವ ಸರ್? ಅಲ್ಲ, ಯಾವುದೇ ಆಗಲಿ ಶ್ರದ್ಧೆಯಿಂದ ಮಾಡಬೇಕು. ನಮಗೂ ಮಾಡಬೇಕಾಗಿದೆ ಅಲ್ವಾ? ಹೇಳಿ. ನಮ್ಮ ಅಣ್ಣ ಅವರು ಹೆಬ್ಬೇವು ಹಾಕಿದ್ದಾರೆ. ಅದು 1 ಎಕರೆ 12 ಕುಂಟೆ. ಇದು 12 ಕುಂಟೆ ನಾವು ಹಲಸಿನ ಮರ, ಟೀಕು, ಬರ್ಮಾಟಿಕ್ಕು,
ಒಂದು 30 ಗಿಡ, 6 ಮಾವಿನ ಗಿಡ, ನಿಂಬೆ ಗಿಡ, ಚಕ್ಕೋತ್ನೆ, ಬೆಟ್ಟದ ನೆಲ್ಲಿ, ಜಮ್ನೆರಡೆ, ಆಪಲ್ ಗಿಡ ಒಂದು ಹಾಕಿದ್ದೀವಿ. ಆಮೇಲೆ ಇನ್ನೇನು ಗಿಡ ಹಾಕಿದೀವಪ್ಪ? ಸೀತಾಫಲ ಎಲ್ಲ ಒಂದು 30 ಗಿಡ ಹಾಕಿದ್ದೀವಿ. ಇನ್ನು ಉಳಿದೆಲ್ಲ ಹಲಸಿನ ಗಿಡ. ಈಗ ಹಲಸಿನ ಗಿಡ ರಾಮಫಲ. ಹಲಸಿನ ಗಿಡಕ್ಕೆ ಎಷ್ಟು ತಿಂಗಳಾಯ್ತು ಈಗ? ಎಲ್ಲ ಒಂದೇ ಸಾರಿ ಉಣ್ಣಿ. ಯಾವ ತಿಂಗಳಲ್ಲಿ? ಎಲ್ಲ 8 ತಿಂಗಳು. ಡಿಸೆಂಬರಲ್ಲಿ ಇವೆಲ್ಲ ನಾಟಿ ಮಾಡಿದ್ದು. ಡಿಸೆಂಬರಲ್ಲಿ. ಈಗ ಇನ್ನು ಫೆಬ್ರವರಿ, ಡಿಸೆಂಬರ್ ಅಲ್ಲ, 8ನೇ ತಿಂಗಳು, ಆಗಸ್ಟ್ 12, ಆಗಸ್ಟ್ 12ನೇ ತಾರೀಕು ಗಿಡ ನೆಟ್ಟಿದ್ದು. ಫಸ್ಟ್ ಗುಂಡಿ ಹೊಡೆದ್ರಿ? ಗುಂಡಿ JCPಗೆ 1.5 ಅಡಿ ಗುಂಡಿ, 4 ಟ್ರ್ಯಾಕ್ಟರ್ ದನದ ಗೊಬ್ಬರ ಹಾಕಿದೀವಿ. ಎಲ್ಲ ಗುಂಡಿಗಳು ಕೊಟ್ಟಿಗೆ ಗೊಬ್ಬರ 4 ಟ್ರ್ಯಾಕ್ಟರ್ ದನದ ಗೊಬ್ಬರ ಹಾಕಿ, ಆಮೇಲೆ ಬರ್ನಿ ಕಾಂಪ್ಲೆಕ್ಸ್ 1 ಮೂಟೆ, ಬೇವಿನ ಹಿಂಡಿ 1 ಮೂಟೆ ಗೊಬ್ಬರ ಎಲ್ಲ ಮಿಕ್ಸ್ ಮಾಡಿ ಹಾಕಿ ನಾಟಿ ಮಾಡಿದ್ದು ಸರ್. ನಾಟಿ ಮಾಡಿದ್ದು. ಈ ಸಸಿ ಎಲ್ಲಿ ತಂದ್ರಿ? ಸಸಿ ಶ್ರೀಗಂಧ ನರ್ಸರಿ ಅಂತ ಇದೆ ಅಲ್ಲಿ ದೇವನಹಳ್ಳಿಯಿಂದ ಆ ಕಡೆ, ಆ ನರ್ಸರಿ ಒಳಗೆ ತಂದಿ ಸರ್. ಅವ್ರು ದೊಡ್ಡ ನರ್ಸರಿ ಮಾಡಿದ್ದಾರೆ, ಸ್ಟೋರ್ ಮಾಡಿದ್ದಾರೆ. ಎಷ್ಟು ಗಿಡಗಳು ತಂದ್ರಿ? ನಾವು 350 ಅಲ್ಲಪ್ಪ. ಇಲ್ಲ, ಏನು ರೇಟ್ ಒಂದು ಗಿಡಕ್ಕೆ? ಒಂದು ಗಿಡಕ್ಕೆ ಹಲಸಿನ ಗಿಡ 200 ರೂಪಾಯಿ, ಇದು ಬಂದು 150, 150 ರೂಪಾಯಿ ಗಿಡ. ಮಾವಿನ ಗಿಡಗಳು ಅವೆಲ್ಲ ಕೆಲವು 250 ರೂಪಾಯಿ ಒಂದು ಗಿಡ. ಆಪಲ್ ಅವೆಲ್ಲ ಜಾಸ್ತಿ ರೇಟು, ಅವೆಲ್ಲ ಒಂದೊಂದು ಕ್ವಾಲಿಟಿ ಒಂದೊಂದು ಥರ. ಹಲಸಿನ ಗಿಡ ಇಷ್ಟ ಹಾಕಿದ್ರಲ್ಲ, ಯಾವುದು ಗಿಡ ಹೋಗಿಲ್ಲ? ಒಂದು 5-6 ಗಿಡ ಹೋಗಿದೆ, 6 ಗಿಡ ಹೋಗಿದೆ. ಮತ್ತೆ ಚೇಂಜ್ ಮಾಡಿದ್ರಿ? ಅದು ನಿನ್ನ ಚೇಂಜ್ ಮಾಡಿದೆ, ಮಳೆಗಾಲಕ್ಕೆ ಮಾಡೋಣ, ಇವಾಗ ಬೇಸಿಗೆ ಅಲ್ವಾ. ಈಗ ಅವ್ರ ಪ್ರಕಾರ ಎಷ್ಟು ತಿಂಗಳಿಗೆ ಬರುತ್ತೆ ಅಂತ ಹೇಳ್ತಾರೆ ಹಲಸು? ಏನು ಸರ್? 1.5 ವರ್ಷಕ್ಕೆ ಬಂದ್ಬಿಡುತ್ತೆ ಹಲಸು? ಹೌದಾ? ಓಕೆ, 1.5 ವರ್ಷಕ್ಕೆ ಹಲಸು ಬಂದ್ಬಿಡುತ್ತೆ. ಈಗ ಬಿಡ್ತಾ ಇದೆ, ಕಿತ್ತಾಕ್ತಾ ಇದೀವಿ. ಇನ್ನು ಚಿಕ್ಕ ಸಸಿ ಅಲ್ವಾ, ಕಟ್ ಮಾಡಿ ಹಾಕ್ತಾ ಇದ್ದೀವಿ. ಇದು ಸೈಜ್ ಎಷ್ಟಿರುತ್ತೆ ಅಂತ ಹೇಳಿ? ಒಂದು ಅಷ್ಟು ಸೈಜ್ ಬರ್ತದೆ. ಈ ಸೈಜ್ ಬರುತ್ತೆ ಸರ್, 1 ರಿಂದ 2 ಕೆಜಿ ಬರುತ್ತೆ ಸರ್. 2 ಕೆಜಿ ಬರುತ್ತೆ. ಅದು ತರಕಾರಿ ಎಲ್ಲ ನೋಡಿದ್ರೆ ಈ ಗಿಡ ಹಾಕಿ ಕಾಯಿ ಬಂದಿರೋದು? ಇಲ್ಲ, ಅವ್ರು ಹೇಳಿದ್, ನರ್ಸರಿ ಅವ್ರು ಹೇಳಿದ್ದೆ ಅಷ್ಟೇ, ನಾನು ನೋಡಿಲ್ಲ. ಹೊಸ್ತಾ ಬಂದಿತ್ತು ಅಂತ ಇದು. ನೀವು ನೋಡಿದ್ಯಾ? ಇತ್ತೀಚೆಗೆ ಇವರು ಬಂದಿದೆ. 2 ವರ್ಷಕ್ಕೆಲ್ಲ ಬಂದ್ಬಿಟ್ಟಿದೆ. ಓಕೆ, ಒಂದು ಗಿಡಕ್ಕೆ ಎಷ್ಟು ಕಾಯಿ ನೋಡಿದ್ಯಾ? 2 ವರ್ಷಕ್ಕೆ ಸುಮಾರು ಒಂದು 10 ರಿಂದ 15 ಕಾಯಿ ಬರುತ್ತೆ. ಒಂದೇ 2 ವರ್ಷಕ್ಕೆ ಒಂದು ಗಿಡಕ್ಕೆ. ನಾವು ಅದರಲ್ಲಿ 3 ವರ್ಷ ಆಗೋವರೆಗೂ ನೀವು 2-3 ಬಿಡ್ಬೇಕು ಅಷ್ಟೇ, ಗಿಡ ಸ್ಟ್ರೆಂತ್ ಬರಲಿ, ಗಿಡ ಸೈಜ್ ಬರಲಿ ಅಂದ್ಬಿಟ್ಟು. ಆಗ ಇದು ತೂಕಕ್ಕೆ ಮತ್ತೆ ಮೇಲೆ ಬೆಳೆಯಲ್ಲ, ಬಟ್ ಇಳುವರಿನೂ ನಮ್ಗೆ ಕಡಿಮೆ. 1-2 ಕಾಯಿ ಬಿಡ್ಬೋದು ಅಷ್ಟೇ. 1-2 ಬಿಟ್ಕೊಬೇಕಷ್ಟೇ. 3 ವರ್ಷ ಕಾಯಿ ಬಂದ್ಮೇಲೆ ಕಾಂಡ ಚೆನ್ನಾಗಿ ಬಲ್ತ ಮೇಲೆ ಆಮೇಲೆ ಬಿಡ್ಬೋದು. ಜಾಸ್ತಿ ತುಂಬಾ ಬಿಡ್ತೀವಿ, ಸುಳಿವರೆಗೂ ಬರುತ್ತೆ ಸರ್ ಕಾಯಿ. ಈಗ ನೀವು ಪೂರ್ತಿ ಗಿಡ 8 ತಿಂಗಳಿಂದ ನೀವು ಹಾಕಿದ್ರಲ್ಲ, ಅಷ್ಟು ಗುಂಡಿ ಹೊಡಿಸಿ ನೀರು ಹಾಕ್ಸ್ಕೊಂಡೆ ಬಂದ್ರಿ? ಹೌದೌದು, ಟ್ಯಾಂಕರ್ ನೀರು? ಹೌದು. ಓಕೆ, ಒಂದು ಸಾರಿಗೆ 2 ಟ್ಯಾಂಕರ್ ಬೇಕಾ? 1 ಟ್ಯಾಂಕರ್ 2 ಟ್ಯಾಂಕರ್. ಒಂದು ಸಾರಿ ನೀರು ಹಾಕ್ಬೇಕಂದ್ರೆ ಒಂದು 3,000 ಚಿಲ್ಲರೆ ದುಡ್ಡು ಖರ್ಚಾಗ್ತದೆ ಒಂದು ಸಾರಿಗೆ. ವಾರಕ್ಕೊಂದ್ಸರಿನಾ? ಇಲ್ಲ, 10 ದಿವಸಕ್ಕೆ ಒಂದು ಸಾರಿ ಹಾಕ್ತೀವಿ. ತಿಂಗಳಿಗೆ 3 ಸಾರಿ? 3 ಸಾರಿ, ತಿಂಗಳಿಗೆ 3 ಸಾರಿ. ತಿಂಗಳಿಗೆ ಎಷ್ಟು ಖರ್ಚಾಗುತ್ತೆ? ತಿಂಗಳಿಗೆ ಅದಕ್ಕೆ 13,000 ಖರ್ಚಾಗ್ತದೆ. 13,000. ಈ ಅಪ್ಪನಿಗೆ ಲೇಬರ್, ಈ ಅಪ್ಪನಿಗೆ ಕಾಸು ಕೊಡ್ಬೇಕು. ಈಗ ತೋಟ ನೀನೇ ನೋಡ್ತಾರೆ? ನೋಡ್ಕೊಂತಾರೆ. ನಿಮ್ಮ ಹೆಸರು? ರವಿ. ಓಕೆ, ಈಗ ತೋಟದ ಜವಾಬ್ದಾರಿ ಪೂರ್ತಿ ನಿಂದೆ? ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದೀರಾ. ಇದಕ್ಕಿನ್ನ 3 ತಿಂಗಳು ಮುಂಚೆ ಹಾಕಿರೋವು ಇದ್ರಾಗ ಒಂದು ರೆಂಬೆ ಅಷ್ಟಿಲ್ಲ, ಬೇರೆಯವ್ರು ಹಾಕಿದ್ದಾರೆ. ನೀವು ನೋಡ್ಕೊಂಬಂದ್ರಿ? ನಾನು ಕಾರಣ ನೀವು 3-4 ಕಡೆ ಭೂಮಿನ ತುಂಬಿ ಹೈಟ್ ಮಾಡಿದ್ದೀವಿ. ಗುಂಡಿ ಒಂದು JCPಯಲ್ಲಿ ಗುಂಡಿ ಹೊಡೆದು ಅದಕ್ಕೆ ಗೊಬ್ಬರ ಹಾಕಿ, ಆಮೇಲೆ ಮಣ್ಣೆಲ್ಲ ಕೆಂಪು ಮಣ್ಣು ಮುಚ್ಚಿ, ಆಮೇಲೆ ಸಸಿ ನಾಟಿ ಮಾಡಿ. ನೀಮ್ ಕೇಕು ಮತ್ತೆ 4-8 ಕೊಟ್ಟಿದ್ದೀವಿ ಸರ್. ಮೆಡಿಸಿನ್ ಸುಮಾರು ಒಂದು 5-6 ಸಾರಿ ಹೊಡೆದಿದ್ದೀವಿ. ಮೆಡಿಸಿನ್ ಈ ಅಪ್ಪನೇ ಹೊಡೆದಾರೆ. ಎಲೆ ಚೆನ್ನಾಗಿ ಬರೋದಕ್ಕೆ ಒಂದ್ಸಲ, ಈ ರೋಗ ಬಂದಾಗ ಒಂದ್ಸಾರಿ, ಎಲ್ಲಕ್ಕೂ ಮೆಡಿಸಿನ್ ಹೊಡಿತಾ ಇರ್ತಾನೆ. ಅವಾಗ ಮೆಡಿಸಿನ್ ಹೊಡಿತಾ ಇರ್ತಾರೆ. ಈಗ ನಡಪ್ಪ, ನಿಮ್ದು ಇಷ್ಟೆಲ್ಲ ನೀವು ಮಾಹಿತಿ ಕೊಟ್ರಿ. ಈಗ ನಿಮ್ಮ ಫೋನ್ ನಂಬರ್ ಹೇಳಿ. 8105568651. ಓಕೆ, ನಿಮ್ಗೆ ಈ ನಂಬರ್ಗೆ ಫೋನ್ ಮಾಡಿದ್ರೆ ಹಲಸಿನ ಇದ್ರ ಬಗ್ಗೆ ಮಾಹಿತಿ ಹಂಚ್ಕೊಳ್ತೀರಾ? ಓಕೆ, ಇದು ಸೀದಾ ದೇವನಹಳ್ಳಿಯಿಂದ ಎಷ್ಟು ದೂರ ಅಂದ್ರೆ? 6 ಕಿಲೋಮೀಟರ್ ದೂರದಲ್ಲಿ ನಿಮ್ಮ ಫಾರ್ಮ್ ನೋಡ್ಬೋದು. ಈ ತರ ಮಾಡಿದ್ರೆ ಹತ್ರದಲ್ಲಿ ಯಾರು ಇಲ್ಲ ಇಲ್ಲಿ? ಇಲ್ಲ, ಸ್ವಲ್ಪ ಮಾಡಿದಾರಲ್ಲ ಅಂತ ಒಂದು ಡೆವಲಪ್ ಆಗಿಲ್ಲ ಅದು ಯಾರು? ಓಕೆ, ಇದು ಟೀಕ್ ಎಷ್ಟು ದಿವಸಕ್ಕೆ ಬರುತ್ತೆ ಅಂತ ಹೇಳ್ತಾರೆ? ಬರುತ್ತಂತೆ. ಓಕೆ, ಬರ್ಮಾ ಟೀಕ್ ಮಾಮೂಲಿ ಟೀಕ್ ಬೇರೆ, ಅದು ಬೇರೆ. ಅದು ಕವಲು ಹೊಡಿತೆ, ನಿಧಾನ ಆಗುತ್ತೆ. ಇವು ಚೆನ್ನಾಗಿ ಬೆಳೀತದೆ, ಸ್ಟ್ರೈಟಾಗಿ ಬರ್ತದಂತೆ. ಕವಟೆ ಜಾಸ್ತಿ ಬರಲ್ಲ. ಯಾವ್ದೋ ಸ್ವಲ್ಪ ಬಂದಿದ್ದು ಕಟ್ ಮಾಡೋದು, ಬ್ರಾಂಚಸ್ ಬರಲ್ಲ, ಸ್ಟ್ರೈಟ್ ಹೋಗುತ್ತೆ. ಯಾವುದೇ ಕಾರಣಕ್ಕೂ ನೀವು ಕಟ್ ಮಾಡೋದು ಬೇಕಿಲ್ಲ. ಕಟ್ ಮಾಡೋದು ಮತ್ತೆ ಯಾವ್ದಾನ ಎಮರ್ಜೆನ್ಸಿ ಬಂತು ಅಂದ್ರೆ ನಾನು ಬ್ರಾಂಚಸ್ ತೆಗೆದು ಹಾಕ್ತೀನಿ ಕಟ್ ಮಾಡಿ. ಓಕೆ, ಹಾಗಾಗಿ ಬರ್ಮಾ ಟೇಕ್ ಸುತ್ತಲೂ ಹಾಕೊಂಡಿದ್ದೀರಾ? ಈ ಕಡೆ ಮಾತ್ರ? ಆ ಕಡೆ 10 ತೆಂಗಿನ ಗಿಡ ಹಾಕಿದ್ವಿ ರೋಡ್ ಸೈಡ್ಗೆ. ತೆಂಗಿನ ಗಿಡ, ಅದನ್ನು ಹೈಬ್ರಿಡ್ ಗಿಡನೇ. 10 ತೆಂಗಿನ ಗಿಡ. ಇದು ತೆಂಗು, ಅದೇ DJ ವೆರೈಟಿ ಚಿಕ್ಕದು.
ಓಕೆ, ಈಗ ನೀವು ಬೋರ್ವೆಲ್ ಬಗ್ಗೆ ಹೇಳಿ. ಬೋರ್ ಕೊರ್ಸಿ ಬೋರು 1100 ಅಡಿ 1080 ಅಡಿ ಇತ್ತು. ಚೆಕಪ್ ಮಾಡಿದಾಗ ಸ್ವಲ್ಪ ನೀರು ಚೆನ್ನಾಗಿ ಬಂತು. ಚೆಕ್ ಮಾಡೋಕೆ ಮೋಟ್ರ್ ಹಾಕಿದ್ವಿ. 3 ಅವರ್ ಓಡ್ತು. ಒಂದೂವರೆ ಇಂಚ್ 1 ಇಂಚ್ ಪೈಪಾಗ 3 ಅವರ್ ಓಡ್ತಾ ಇತ್ತು. ಆಮೇಲೆ ಗ್ಯಾಪ್ ತಗೊಂತ ಇತ್ತು, ಸ್ಟಾಪ್ ಆಗಿಬಿಡ್ತಿತ್ತು. ಆಮೇಲೆ ಒಂದು 2 ಅವರ್ ಬಿಟ್ಟು 3 ಅವರ್ ಬಿಟ್ಟು ಹೊಡೆದೆ. ಆಮೇಲೆ 1 ಅವರ್, ಅರ್ಧ ಅವರ್, 3 ಅವರ್ ಓಡಿಸ್ತಾ ಇತ್ತು. ಈ ಆಮೇಲೆ ಏನು ಮಾಡಿಬಿಟ್ವಿ, ಈ ಮಣ್ಣೆಲ್ಲ ಇದು ಮಟ್ಟ ಮಾಡುವಾಗ ಡ್ರೈವರ್ JCB ಡ್ರೈವರ್ ಸ್ವಲ್ಪ ಬೆಂಡ್ ಮಾಡ್ಬಿಟ್ಟ, ಪೈಪ್ ಬೆಂಡ್ ಮಾಡ್ದೆ. ರಿವರ್ಸ್ ಬರೋ. ನಾನು ಅವಾಗ ನನಗೆ ಕಣ್ಣು ಆಪ್ರೇಷನ್ ಆಗಿತ್ತು ಸ್ವಲ್ಪ. ನಾನು ಮುಂದೆಗಡೆ ನೋಡ್ತಾ ಇದ್ದೆ, ಅವ್ನಿಂದ ರಿವರ್ಸ್ ಹೋದ, ಸ್ವಲ್ಪ ಬೆಂಡ್ ಮಾಡ್ಬಿಟ್ಟ. ಆಮೇಲೆ ಮೊನ್ನೆ ಒಂದ್ಸಾರಿ ಚೆಕ್ ಮಾಡ್ತಿದ್ವಿ. ಈ ಜೋರಾಗಿ ಮಳೆ ಬಿದ್ದಾಗ ಒಂದ್ಸಾರಿ ನೀರು ಹೋಗ್ಬಿಟ್ಟೈತೆ ಒಳಗಡೆ, ಬೋರ್ ಒಳಗಡೆ ಗ್ಯಾಪ್ ಇತ್ತಲ್ಲ ಸರ್, ಸ್ವಲ್ಪ ಬೆಂಡ್ ಆಗಿತ್ತಲ್ಲ, ನೀರು ಹೋಗ್ಬಿಟ್ಟೈತೆ. ಮೊನ್ನೆ ಚೆಕ್ ಮಾಡಿದಾಗ ಅವ್ರು ಹೇಳ್ತಾರೆ 1150 ಅಡಿ, 1100 ಅಡಿ ಹೋಗಿರೋದು. 950 ಅಡಿಗೆ 850 ಅಡಿ ಒಳಗೂ ಕೆಂಪಗೆ ಬರ್ತದಂತೆ ನೀರು. ಕೆಂಪಿದೆಯಂತೆ, ಕೆಂಪಿದೆ. ಮಗ ಬರ್ರಿ ಸರಿ, ದೇವನಹಳ್ಳಿಯಲ್ಲಿ ಇದ್ದಾರಂತೆ, ಬಂದ್ಬಿಡ್ತಾರೆ. ಆಯಿತು, 3 ವರ್ಷ ಆಯ್ತು ಸರ್. 3 ವರ್ಷ ಆಯ್ತು. 3 ವರ್ಷ ಆಯ್ತು. ಎಷ್ಟು ಅಡಿ ಹೋದ್ರೆ ಬೋರ್ ಕೊರ್ಸಿ? 1100 ಅಡಿ ಹೋಗಿದೆ. 1100 ಅಡಿ ಹೋದ್ರೆ ಕೇಸಿಂಗ್ ಎಷ್ಟು ಅಡಿ ಹೋಯ್ತು? ಕೇಸಿಂಗ್ 40 ಅಡಿ ಮಾತ್ರ. 40 ಅಡಿ ಕೇಸಿಂಗ್ ಹಾಕಿದ್ರೆ ಎಷ್ಟು ಅಡಿ ನೀರು ಕಾಣಿಸ್ತು ಅವತ್ತು ಬೋರ್ ಕೊರಿಬೇಕಾರೆ? ಆವತ್ತು ಕೊರಿಬೇಕಾದ್ರೆ 1040 ಅಡಿ 50 ಅಡಿ ಹೋದ್ಮೇಲೆ ಸ್ವಲ್ಪ ನೀರು ಸ್ವಲ್ಪ ಬಂತು. ಅಲ್ಲಿವರೆಗೂ ಧೂಳೆ, ಬರೀ ಧೂಳು. 1000 ಅಡಿ ಒಳಗೆ ಧೂಳೆ. 1000 ಅಡಿ ನೀರೇ ಇಲ್ಲ, ಏನು ಗ್ಯಾಪು ಇಲ್ಲ, ಏನಿಲ್ಲ, ಧೂಳೆ ಸರ್. ಅದು ಧೂಳೆ. ಅಲ್ಲಿಂದ ಆಚೆಗೆ ಸ್ವಲ್ಪ ತ್ಯಾವ ಬಂತು, ಸ್ವಲ್ಪ ನೀರು ಬಂತು. ಆಮೇಲೆ 1100 ಅಡಿ ಇತ್ತು. ಅದರಲ್ಲಿ ನಾವು ಮೋಟ್ರ್ ಬೀಳೋಷ್ಟೊತ್ಕ 1080 ಅಡಿ ಇತ್ತು. 1080. ಇದು ಮೋಟ್ರ್ ಬೀಳೋತ್ಕ ಚೆಕ್ ಮಾಡೋಷ್ಟೊತ್ಕ 1080 ಅಡಿಯಲ್ಲಿ ಒಂದಿನ ಎಲ್ಲ ಓಡಿಸಿದ್ವಿ ಬಾಡಿಗೆ ಮಿಷಿನ್ ತಂದು. ಅದೇ 3 ಅವರ್ ಓಡ್ತಾ ಇತ್ತು. ಒಂದು ಇಂಚು ಪೈಪು ಸ್ವಲ್ಪ 3 ಅವರ್ ಓಡ್ತಾ ಇತ್ತು. ಆಮೇಲೆ ಗ್ಯಾಪ್ ತಗೊಳೋದು, ಒಂದಿನ ಎಲ್ಲ ಓಡಿಸಿ ಆಮೇಲೆ ತೆಗೆದಾಕ್ತಿದ್ವಿ. ಆಮೇಲೆ ಸುಮ್ಮನೆ ಆಗ್ಬಿಟ್ವಿ, ಏನು ನೀರು ಸಾಲದು. ಕೆಲವರೆಲ್ಲ ಮೋಟ್ರ್ ಬಿಟ್ಟರೆ ಆಗಲ್ಲ, ಬರ್ನ್ ಆಗಿಬಿಡುತ್ತೆ ಮೋಟ್ರ್, ನೀರು ಸಾಲದು ಅಂದರು. ಸುಮ್ಮನೆ ಆಗ್ಬಿಟ್ಟು ಮತ್ತೆ ಮೊನ್ನೆ ಒಂದ್ಸಾರಿ ಟೆಸ್ಟ್ ಮಾಡ್ತೀವಿ. ಕ್ಯಾಮ್ರಾ ಹಾಕಿ ಇವ್ರಿಗೆ ನೀರಿದ್ದೆಲ್ಲ ಅವತ್ತು 30 ಅಡಿ ಗ್ಯಾಪ್ ಇದಾಗ್ಬಿಟ್ಟಿದೆ. ಸಿಲ್ಟು 30 ಅಡಿ ಕೆಳಗೆ ತುಂಬಿದೆ, ತುಂಬಿಟ್ಟು 1050 ಅಡಿ ಇದೆ ಇವಾಗ. 1050 ಅಡಿಯಲ್ಲಿ 1900 ಅಡಿಯಲ್ಲಿ ಸ್ವಲ್ಪ ಕೆಂಪು ನೀರು ಕಾಣ್ತದೆ. ಅಲ್ಲಿಂದ ಆಚೆಗೆ ಸ್ವಲ್ಪ ವೈಟ್ ನೀರು ಕಾಣ್ತದೆ. ಕ್ಯಾಮ್ರಾದ ಚೆನ್ನಾಗಿ ಕಾಣ್ತಾ ಇಲ್ಲ, ಒಂದೊಂದು ಇದೆ, ಹಂಗಿದೆ ಅಂತ ಹೇಳ್ತಾರೆ ಅವರು. ಆ ಥರ ಆಗ್ಬಿಟ್ಟೈತೆ. ಈಗ ನೀರು ಎಷ್ಟು ಅಡಿ ಐತೆ ಅಂತ ಅದ್ರ ಬೋರ್ನಾಗೆ? ನೀರು ಸುಮಾರು ಮೇಲೆ ಗಂಟ ಇದೆ. 250 ಅಡಿ ಗಂಟ ನೀರದೆ ಪೈಪಾಗ ಐತೆ. ಇಲ್ಲ, ನಿಮ್ಮ ಬೋರ್ಗೆ ಪರಿಹಾರ ಇದೆ ಹೇಳ್ತೀನಿ ನಾನು ಹೇಳ್ಬೇಕಂತ. ಕೇಸಿಂಗ್ ಎಷ್ಟು ಹೋಗಿದೆ ಅಂದರೆ? ಕೇಸಿಂಗ್ 40 ಅಡಿ ಮಾತ್ರ ಸರ್. 40 ಅಡಿಗೆ ಬಂಡೆ ಬಂದ್ಬಿಡ್ತು. ಪೂರ್ತಿ ಏರಿಯಾ ಎಲ್ಲ ಅಷ್ಟೇ 40 ಅಡಿ. ನಿಮ್ಮ ಊರಲ್ಲಿ ಬರ್ತಾ ದಾರಿ ನೋಡಿದೆ, ಅಲ್ಲಿ ಕಲ್ಲು ಬಂಡೆಗಳಾಗಿ ಏನು ಮಾರ್ಕೆಟ್ ಸಂತೆನ ಅಲ್ಲಿ? ಅದು ಇದು ಫ್ಯಾಕ್ಟ್ರಿ, ಗ್ರಾನೈಟ್ ಫ್ಯಾಕ್ಟ್ರಿ. ಇಲ್ಲ, ಗ್ರಾನೈಟ್ ಫ್ಯಾಕ್ಟ್ರಿ ಅಲ್ಲ, ಅಲ್ಲೊಂದು ಸಂತೆಗಿಂತ ಕಾಯಿ ಇರೋದು ಯಾವುದೋ ಇಲ್ಲಿ ತೋರಿಸಿ, ಮತ್ತೆ ಯಾವ್ದಾರ ಕಾಯಿ ಇರೋದು ಹೂ ಬಂದಿರತಕ್ಕಂಥದ್ದು ಇದ್ರೆ ನೋಡು ಅಲ್ಲ. ವಾಟಿಂಗ್ ಮಾಡ್ತಾ ಇರ್ತೀರಲ್ಲ ಸರ್, ಕಂಡಾಗ ತೆಗೆದಾಕ್ಬಿಡ್ತೀವಿ, ಗಿಡ ಡೆವಲಪ್ಮೆಂಟ್ ಆಗಲಿ ತೆಗೆದಾಕ್ತಾ ಇರ್ತೀವಿ. ಅಲ್ಲಿ 2 ಕಾಯಿಗಳು ಬಂದ್ಬಿಟ್ಟಿದೆಯಲ್ಲ, ಈಗ ಬಂದಿದ್ದೆಲ್ಲ ಕೀಳ್ತಾ ಇರ್ತಾರೆ. ಇನ್ನೂ 1 ವರ್ಷ ಬಿಡಲ್ಲ ಸರ್ ಇದರಲ್ಲಿ. ಸೇಬೆಕಾಯಿ ಬಿಟ್ಟು ನೋಡ್ದ? ಸೇಬೆಕಾಯಿ ಹಾಕಳವೆ. ಈಗ ಗೋಡಂಬಿನೂ ಬಂದಿದೆಯಲ್ಲ, ಗೋಡಂಬಿ ಕಾಯಿ ಬಂದಿಲ್ಲ. ಇಲ್ಲ, ಹೂ ಶುರು ಆಗಿದೆ, ಹೂವು ಶುರುವಾಗಿದೆ. ದಾಳಿಂಬೆನೂ ಹೂವು ಬಿಟ್ಟಿದೆ.